ಎಲ್ರಿಗೂ ನಮಸ್ತೆ. ಲಕ್ಷ್ಮೀಸ್ ಲೈಫ್ ಸ್ಟೈಲ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ಅಕ್ಕಿ ಬೇಳೆ ನೆನೆಸಿ ರುಬ್ಬೋ ಅವಶ್ಯಕತೆನೇ ಇಲ್ಲ, ಹಾಗೆ ಸೋಡಾ ಕೂಡ ಅವಶ್ಯಕತೆ ಇಲ್ಲ. ಇನ್ಸ್ಟ್ಯಾಂಟ್ ಆಗಿ ಬೆಳಗಿನ ತಿಂಡಿಗೆ ಕ್ವಿಕ್ ಆಗಿ ಗರಿ ಗರಿಯಾದಂತಹ ಇನ್ಸ್ಟ್ಯಾಂಟ್ ಟೊಮೊಟೊ ದೋಸೆನ ಟ್ರೈ ಮಾಡಿ ನೋಡಿ. ಹಾಗೆ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ಕೂಡ ತುಂಬಾನೇ ಇಷ್ಟಪಡ್ತಾರೆ. ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು 1 ಕಪ್ ಅಳತೆಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆ 1/4 ಕಪ್ಗಿಂತ ಜಾಸ್ತಿ ಅರ್ಧ ಕಪ್ಗಿಂತ ಕಮ್ಮಿ ಅಳತೆನಲ್ಲಿ ಕಡಲೆ ಹಿಟ್ಟು, ಹಾಗೆ ಅದೇ ಕಪ್ ಅಳತೆನಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರು, ಹಾಗೆ ಮೀಡಿಯಂ ಸೈಜ್ದು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯನ್ನ ಬಿಸಿನೀರಲ್ಲಿ ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಪೇಸ್ಟ್ ಆಗುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ದೋಸೆದು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ರುಬ್ಕೊಂಡಾಗಿದೆ. ತುಂಬ ಚೆನ್ನಾಗಿ ರುಬ್ಕೋಬೇಕು, ಯಾಕಂದರೆ ಟೊಮೊಟೊ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ತರ್ತರಿ ಆಗುವಂತಹ ಚಾನ್ಸಸ್ ಇರುತ್ತೆ. ಅದರಿಂದ ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನೀರೇನು ಜಾಸ್ತಿ ಹಾಕ್ಕೊಂಡಿಲ್ಲ, ಒಂದು ಟೀ ಕಪ್ಪಲ್ಲಿ ಆಗೋ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ರುಬ್ಕೊಂಡಾದಮೇಲೆ ರುಬ್ಕೋಬೇಕಾದ್ರೆ ಮಾತ್ರ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಒಂದು 10 ರಿಂದ 15 ನಿಮಿಷ ಎತ್ತಿಟ್ಕೊಂಡ್ರೆ ಸಾಕು. ಆ ಟೈಮಲ್ಲಿ ನಾವು ಚಟ್ನಿ ಏನಾದರೂ ಮಾಡ್ಕೋಬೋದು. ಈಗ 10 ರಿಂದ 15 ನಿಮಿಷ ಆಗಿದೆ. ಈಗ ದೋಸೆ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ತವಾ ಕೂಡ ಬಿಸಿ ಇಟ್ಟಿದೆ, ತವಾ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ದೋಸೆ ಮಾಡಬೇಕಾದ್ರೆ ಯಾವಾಗ್ಲೂ ಹೈ ಫ್ಲೇಮಲ್ಲಿ ಇಟ್ಟು ದೋಸೆ ತವನ ಬಿಸಿ ಮಾಡಿ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ತಣ್ಣೀರನ್ನು ಚುಮ್ಕಿಸಿ ನಂತರ ದೋಸೆನ ಹಾಕೋಬೇಕು. ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ಹಾಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಒಂದು ಸ್ವಲ್ಪನೂ ಕಿತ್ತೋಗ್ತಿಲ್ಲ. ದೋಸೆ ಹಾಕಿ 2 ಸೆಕೆಂಡ್ ಆದಮೇಲೆ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ಸ್ಟ್ಯಾಂಟ್ ಆಗಿ 10 ನಿಮಿಷದಲ್ಲೆಲ್ಲ ಈ ದೋಸೆನ ಮಾಡ್ಕೋಬಹುದು. ದೋಸೆ ಇವಾಗ ಕಲರ್ ಚೇಂಜ್ ಆಗಿದೆ, ಈಗ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ದೋಸೆನ ತಕ್ಕೊಳ್ಬಿಡೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಕೂಡ ಹಾಕೋಬಹುದು, ಹಾಗೆ ಎಣ್ಣೆ ಬದಲು ತುಪ್ಪ ಕೂಡ ಸೇರಿಸ್ಕೊಬಹುದು ಮೇಲ್ಗಡೆ. ದೋಸೆ ನಿಮ್ಗೆ ಏನಾದರೂ ಸಾಫ್ಟ್ ಆಗಬೇಕು ಅಂದರೆ ಹೈ ಫ್ಲೇಮಲ್ಲಿ ಇಟ್ಟು ದೋಸೆನ ಬೇಯಿಸ್ಕೊಂಡ್ರೆ ಸಾಕು. ಗರ್ಗರಿಯಾಗಿ ಬೇಕು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದಾಗಿದೆ. ಇದು ಎತ್ತಿಟ್ಬಿಟ್ಟು ಮತ್ತೆ ಇನ್ನೊಂದು ದೋಸೆನೂ ಕೂಡ ಹಾಕಿ ತೋರಿಸ್ತಿದ್ದೀನಿ. ನೋಡಿ, ತುಂಬಾನೇ ಚೆನ್ನಾಗಿ ಬರ್ತಿದೆ. ಹಾಗೆ ನಿಮ್ಗೆ ಏನಾದರೂ 2 ಕಡೆ ದೋಸೆನ ಬೇಯಿಸ್ಕೋಬೇಕು ಅಂತ ಇದ್ರೆ 2 ಕಡೆನೂ ಕೂಡ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಒಂದೇ ಕಡೆ ಬೇಯಿಸ್ಕೊಂಡು ತೋರಿಸ್ತಿದ್ದೀನಿ ಅಷ್ಟೇ. ನೀವು ಬೇಕಿದ್ರೆ 2 ಕಡೆನೂ ಕೂಡ ಬೇಯಿಸ್ಕೋಬಹುದು. ಮನೆಯಲ್ಲಿರುವಂತಹ ಕೆಲವೇ ಪದಾರ್ಥಗಳನ್ನ ಬಳಸ್ಕೊಂಡು ಗರಿಗರಿಯಾದಂತಹ ಇನ್ಸ್ಟ್ಯಾಂಟ್ ಟೊಮೊಟೊ ದೋಸೆನ ಯಾವ ರೀತಿ ಮಾಡೋದು ನೋಡಿದ್ರಿ ಅಲ್ವಾ. ಈ ಟೊಮೊಟೊ ದೋಸೆ ಅಂತೂ ಬ್ರೇಕ್ಫಾಸ್ಟ್ಗೆ ಹಾಗೆ ಮಕ್ಕಳ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಇಷ್ಟ ಆಗುವಂತಹ ದೋಸೆ ಅಂತ ಹೇಳ್ಬೋದು. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.